ಅಣ್ಣ, ರಾಮು ಅಣ್ಣ, ರಾಮು ಅಣ್ಣ. ಶಂಕರ, ನೀನು ನನ್ನ ಮಗನೇನೇನಪ್ಪ? ಯಾಕಮ್ಮ, ನಾನು ನಿನ್ನ ಮಗನೇನಮ್ಮ. ಅಯ್ಯೋ ಕಂದ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಮ್ಮ. ಇಂಥ ಬಡಬಾಯಿ ಹೊಟ್ಟೆ ಗುಟ್ಟೆ ಇವತ್ತು ಒಳ್ಳೆ ತಂದಾಗಿದೆಯಲ್ಲಪ್ಪ. ಅಷ್ಟೇ ಸಾಕಪ್ಪ ನಂಗೆ, ಅಷ್ಟೇ ಸಾಕು. ಯಾಕಮ್ಮ ಹಂಗಂತೀಯ? ಬಡಪಾಯಿ ಅಂತ ಒಳ್ಳೆ ಮನ್ಸಿರೋರು ಯಾವತ್ತೂ ರಾಜರಮ್ಮ ಅವರು. ನಿನ್ಗೆ ಒಳ್ಳೆ ಮನ್ಸೈತಲ್ಲ, ನೀನು ಯಾವಾಗಿದ್ರೂ ರಾಣಿನೇ. ಯಾಕಮ್ಮ ಬಡಪಾಯಿ ಅಂತೀಯ? ಸಂತೋಷಕ್ಕೂ ದುಃಖಕ್ಕೂ ನಂಗೆ ಒಂದು ತಿಳಿತಾ ಇಲ್ಲಪ್ಪ. ನಂಗೆ ತಿಳಿದ್ರೆ ನನ್ನ ಕಣ್ಣಾಗ ನೀರು ಬರ್ತಾವೆ. ಆ ಶಂಕರ, ಅಪ್ಪ ಹೆಂಗ್ಸ್ರಿಗಂತೂ ಸೆಂಟಿಮೆಂಟ್ ಜಾಸ್ತಿ. ನೀನಾಗ ಕಳ್ತಾ ಇರೋದ್ವಾ? ಆ ಶಂಕರ, ನಾನೇ ತಾನೇ ನಿಮ್ಮ ಅಪ್ಪನ. ಯಾಕಪ್ಪ? ಎಲ್ಲರೂ ನನ್ನನ್ನು ಪೆದ್ನು ಅಂತ ಇದ್ರು. ಇವತ್ತು ನನ್ನ ಮಕ್ಕಳು ಓದಿ ಬುದ್ಧಿವಂತರಾದ್ರು, ಅಷ್ಟೇ ಸಾಕಪ್ಪ ನಂಗ. ಯಾರಪ್ಪ ಹೇಳಿದ್ದು ಪೆದ್ನು ಅಂತ ನಿನ್ನ? ನೀನು ಬುದ್ಧಿವಂತನಪ್ಪ, ನೀನು ಪೆದ್ದನಲ್ಲ. ಯಾರಪ್ಪ ಹೇಳಿದ್ದು ನೀನು ಪೆದ್ನು ಅಂತ? ಹಾಂ, ನೀನು ಜಾಣಪ್ಪ. ಅದೇ ನಾನೇ ಜಾಣು. ಇವಾಗ ಹೊಡೋದೇನಾ? ಹೊಡೋದೆ. ಯೂನಿಫಾರ್ಮು ಹೊಲಿಯಕ್ಕೆ ಕೊಟ್ಟಿದ್ನಲ್ಲ, ಅದಕ್ಕೆ ಸೈಜ್ ಕರೆಕ್ಟಾಗಿತ್ತೋ ಇಲ್ಲ ಅಂತ ಹಾಕೊಂಡೆ. ಅಮ್ಮ, ರವೆ ಉಂಡೆ ಚಟ್ನಿ ಪುಡಿ ಎಲ್ಲ ಮಾಡಿದೆ ಇಲ್ಲ? ಎಲ್ಲಿ ಅಂಬುಜಿ? ಸರಸ್ವತಿ ಆಯ್ತು ಅವ್ರ ಮನೆಗೆ ಹೋಗೋಳಪ್ಪ, ಎಲ್ಲ ಮಾಡಿದೀನಿ. ಸರಿ ಹೋಗು, ಎಲ್ಲ ಪ್ಯಾಕ್ ಮಾಡೋಗು. ಹೋಗು. ಏನಂತ ಕೇಳೋಣ, ಅದೆಲ್ಲ ಮಾಡ್ಕೊಡವನು. ತಿರ್ಗಿ ಯಾವಾಗ ಬರ್ತಾನ ಏನೋ? ಸರಿ ಆಯ್ತು. ಅಪ್ಪ ನೋಡು ನನ್ನ ಮಗನ. ಓಹೋ, ಏನಪ್ಪ ಇದು? ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಏನಂತ ತಂದಿದ್ಯಾ ಮಗನ್ಗ? ಏನೂ ತಂದಿಲ್ಲ ನಾನು. ಹೊರಡೋದೇನಪ್ಪ? ಇಲ್ಲ ಅಣ್ಣ, ಇನ್ನೂ ಲೇಟು. ಬಟ್ಟೆಗಳು ಹೊಲಿಯಕ್ಕೆ ಕೊಟ್ಟಿದ್ನಲ್ಲ, ಅದಕ್ಕೆ ಕರೆಕ್ಟಾಗಿ ಆದ್ವೋ ಇಲ್ಲ ಅಂತ ನೋಡೋಣ ಅಂತ ಹಾಕೊಂಡೆ. ಕರೆಕ್ಟಾಗಿ ಅವೇ ಬಿಡಪ್ಪ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಡಾಕ್ಟ್ರ್ ಆತೀನಿ ಅಂತ ಮೋಸ ಮಾಡಿಬಿಟ್ಟು ಪೊಲೀಸ್ ಆಗ್ಬಿಟ್ಟಲ್ಲ ನೀನು. ನಾವು ಡಾಕ್ಟ್ರ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಏನೋ ಆ ರಕ್ತ ತೆಗೆಯೋದು, ಇಂಜೆಕ್ಷನ್ ಕೊಡೋದು ಅದೆಲ್ಲ ನಂಗೆ ಇಷ್ಟ ಆಗಿಲ್ಲ. ಸರಿ ಆಯ್ತು. ಸರೋಜಮ್ಮ, ಯಾಕೆ ಸರೋಜಮ್ಮ ಹೇಳ್ತಾ ಇದೀಯ? ಶಂಕರ, ನಿಮ್ಮ ಅಮ್ಮನ ಎತ್ತಿರ್ಬೋದು ನಿನ್ನ, ಆದರೆ ನಾನು ಎಷ್ಟು ದಿನ ಸಾಕಿದ್ದೀನೋ ನಿನ್ನ. ನಾನಿಲ್ಲ ಅಂತ ಹೇಳಿದ್ನಾ? ನಾನು ಆವತ್ತೂ ಹೇಳ್ದೆ, ಇವತ್ತೂ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮಗನೇ. ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು ಸರೋಜಮ್ಮ. ಸುಮ್ಮನೆ ಬಾಯಿ ಮಾತು ಕೇಳ್ತೀರಷ್ಟೇ, ಮನ್ಸಿಂದ ಯಾರು ಹೇಳಲ್ಲ. ಎಂಥದಿಲ್ಲ, ಕಲ್ದಿರಿಲ್ಲ. ಇವಾಗ ಅವನು ಹೇಳ್ತಾ ಇಲ್ಲ. ಏನೋ ಮಾಡಪ್ಪ. ಸರೋಜಮ್ಮ, ಅಲ್ಬೇಡ, ಸುಮ್ಮನೆ ಇರು. ನಾನು ಯಾವತ್ತಿದ್ರು ನಿನ್ನ ಮಗನೇ. ಏನಪ್ಪ ಬರೀ ಮಾತು ಕೇಳ್ತೀರ? ನನಗಿಬ್ರು ಹೆಣ್ಮಕ್ಳೆ. ನನಗೂ ಒಂದು ಹೆಣ್ಮಗು ಇದ್ದಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಸುಮ್ಮನೆ ಇರಮ್ಮ, ಅದೆಲ್ಲ ಯೋಚನೆ ಮಾಡಬಾರ್ದು ನೀನು. ಸುಮ್ಮನೆ ಇರು, ಅಲ್ಬಾರ್ದು. ಸರೋಜಮ್ಮ, ಯಾಕೆ ಹೇಳ್ತಾ ಇದೆಯಾ? ಸುಮ್ಮನೆ ಇರು. ಏನೋ ಹೋಗಪ್ಪ, ನನ್ನ ಜೀವನನೇ ನರ್ಕ ಆಗ್ಬಿಟ್ಟದೆ. ಏನಕ್ಕಾದ್ರೂ ಇದ್ದೀನೋ ಅಂತ ಅನಿಸ್ತಾ ಇದೆ. ಎಲ್ಲ ನೀನೇ ಮಾಡ್ಕೊಂಡಿದ್ದು, ನೀನೇ ನಿನ್ನ ಕೈಯಾರ ನಿನ್ನ ಜೀವನ ಹಾಳು ಮಾಡ್ಕೊಂಡೆ. ಸರೋಜಮ್ಮ, ಅಳ್ಬೇಡ, ಸುಮ್ಮನೆ ಇರು. ನಾನಿದ್ದೀನಿ, ಸುಮ್ಮನೆ ಇರು, ಅಳ್ಬೇಡ. ಶಂಕರ. ಸಂಧ್ಯಾ ಆಂಟಿ ಹೊಡ್ತಾ ಇದ್ದೀರಾ ಇವಾಗ? ಆಂಟಿ, ಇನ್ನೊಂದು 10 ನಿಮಿಷ ಓಡೋದೆ. ಯಾಕಂಟಿ? ಶಂಕರ, ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು. ಶಂಕರ. ಏನಂಟಿ, ಏನು ವಿಷಯ? ನೀನು ಓದ್ತಾ ಇರೋದು ನಮ್ಮೂರ್ಗ ಶಂಕರ? ಹೌದಾ? ಅದು ನಿಮ್ಮೂರಾ? ಶಂಕರ, ಅದು ನಮ್ಮೂರು. ಶಂಕರ, ನಮ್ಮೂರಾಗ ಜನ ಏನೋ ಒಳ್ಳೆಯವರು, ಪರವಾಗಿಲ್ಲ. ಆದರೆ ನಮ್ಮ ಮನೆ ಜನ ಅವರಲ್ಲ, ಭಾರಿ ಕಿರಾತಕರು. ಹೌದಾ? ನೀನು ಹೇಳೇ ಇಲ್ಲಲ್ಲಮ್ಮ ಯಾವತ್ತೂ ನಂಗೆ ಅಪ್ಪ ಅಮ್ಮನವ್ರೆ ಅಂತ. ಹೇಳೋ ಸಮಯ ಬಂದಿಲ್ಲ ಅಂಬವ, ಅದಕ್ಕೆ ಹೇಳಿಲ್ಲ ನಾನು. ಶಂಕರ, ಆದಷ್ಟು ಹುಷಾರಾಗಿರಪ್ಪ ನೀನು. ಆಂಟಿ, ಆ ಥರ ಭಯನ ಇಟ್ಕೊಂಬಿಡ್ರಿ ಆಯ್ತಾ? ನಾನು ಹುಷಾರಾಗಿರ್ತೀನಿ, ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ಏನಪ್ಪ, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ನೀನು ಹುಷಾರಾಗಿ ನೀನಿರಪ್ಪ. ಸುಮ್ಮನೆ ಅವ್ರ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಅವರೊಂಥರ ಮನುಷ್ಯರು ರೂಪದಲ್ಲಿರೋ ರಾಕ್ಷಸರವರು. ಆಂಟಿ, ರಾಕ್ಷಸರ ವಿರುದ್ಧ ಹೋರಾಡೋದೇ ಚೆನ್ನಾಗಿರುತ್ತೆ. ಯಾವಾಗಲೂ ನಾರ್ಮಲಾಗೇ ಇದ್ರೆ ಏನು ಚೆನ್ನಾಗಿರುತ್ತೆ ಆಂಟಿ? ಆಯ್ತಾ? ಒಂದು ಸ್ವಲ್ಪ ಜಗಳ, ರಗಳೆ, ಕೋಪ, ದ್ವೇಷ ಇದ್ರೇನೆ ಜೀವನ ಥ್ರಿಲ್ಲಿಂಗ್ ಆಗಿರೋದು. ಅಯ್ಯೋ, ನಿನಗೇನೋ ತಮಾಷೆನಪ್ಪ. ನನಗೆ ಭಯ. ನನಗೆ ಗೊತ್ತಾದ್ಮೇಲೆ ಅಯ್ಯೋ ಎಷ್ಟೊಂದು ಭಯ ಆಗ್ತೈತೆ ಅಂದರೆ ನಮ್ಮ ಮನೆ ಜನ ಸರಿ ಇಲ್ಲಪ್ಪ. ಇರ್ಲಿ ಪರವಾಗಿಲ್ಲ, ನಾನು ನೋಡ್ಕೊಂತೀನಿ, ನೀವೇನು ಭಯ ಪಡಬೇಡ್ರಿ. ಹೆಂಗನಾಗ್ಲಿ ನೀನು ಹುಷಾರಾಗಿ ನೀನಿರಪ್ಪ. ಸರಿ ಆಂಟಿ, ಆಯಿತು. ಶಂಕರ, ಬಾರೋ ಟೈಮ್ ಆಗ್ತೈತೆ. ಆಂಟಿ, ನಾನು ಹುಷಾರಲ್ಲಿ ನಾನು ಇರ್ತೀನಿ. ಸರಿ, ನಾನು ಓಡ್ ಬರ್ತೀನಿ ಆಂಟಿ. ಸರಿನಪ್ಪ, ಆಯ್ತು. ಯಾಕೆ ಸಂಧ್ಯಾ, ಅಲ್ಲಿ ಜನ ಸರಿ ಇಲ್ಲ? ಅಕ್ಕ, ಜನ ಎಲ್ಲ ಪರವಾಗಿಲ್ಲ, ಆದರೆ ನಮ್ಮ ಮನೆ ಜನ ಒಂದು ಸ್ವಲ್ಪ ಸರಿ ಇಲ್ಲ. ಅದಕ್ಕೆ ಶಂಕರನ್ಗ ಮುಂಚಿತವಾಗಿ ಹೇಳ್ದೆ. ಏನು ಭಯ ಬಿಡಮ್ಮ, ದೇವ್ರವನೇ, ದೇವರೆಲ್ಲ ನೋಡ್ಕೊಂತಾನೆ. ಅದು ನಾವು ಯಾರ್ಕನ ಮೋಸದಾಗೆ ಮಾಡಿದ್ರೆ ನಮಗೂ ತೊಂದರೆ ಆಗ್ತದೆ. ನಾವು ಯಾರಿಗೂ ಮೋಸದಾಗೆ ಮಾಡಿಲ್ಲ. ಸರಿ ಬಾಬಾ, ನೀವು ಹೇಳ್ದಂಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನು ಹುಡುಗಿ ಹಿಂಗೆ ಹೇಳ್ತಾವಳೆ? ರಾಮು, ಏನಮ್ಮ? ಬಾಪ ಇಲ್ಲಿ. ಯಾಕಮ್ಮ? ಸಂಧ್ಯಾ ನೋಡಿದ್ರೆ ಹಂಗೆ ಹೇಳ್ತಾವಳೆ, ನನಗೆ ಯಾಕೋ ದಿಗ್ಲಾಗ್ತದಪ್ಪ. ನೀನೇನು ಭಯ ಪಡಬೇಡಮ್ಮ, ಏನು ಭಯ ಪಡಬೇಡ. ನಾನೆಲ್ಲ ನೋಡ್ಕೊತೀನಿ, ಸುಮ್ಮನೆರು. ಅಲ್ಲಿನ ವಿಷಯ ಎಲ್ಲ ನಾನು ತಿಳ್ಕೊಂಡಿದ್ದೀನಿ, ನಾನು ನೋಡ್ಕೊತೀನಿ. ನೀನೇನು ಭಯ ಪಡಬೇಡ, ಸುಮ್ಮನೆರು. ನಿನ್ನೆ ಸರೋಜಕ್ಕನ್ಗ ಹಂಗೆಲ್ಲ ಮಾತಾಡ್ಬಾರ್ದಾಗಿತ್ತಪ್ಪ. ಹೂನಮ್ಮ, ನಿನ್ನೆ ನಾನು ಜಾಸ್ತಿನೇ ಮಾತಾಡ್ಬಿಟ್ನು ಅನಿಸ್ತೈತೆ. ನನ್ನ ಮನಸ್ಸಿಗೆ ಬೇಜಾರಾಗ್ತೈತೆ. ನೋಡಪ್ಪ ರಾಮು, ಅಮ್ಮನು ಬೆಂಗಳೂರಾಗಿದ್ದರೆ ಆರಾಮಾಗಿ ನೆಮ್ಮದಿಯಾಗಿರ್ತಾಳೆ. ಇಲ್ಲಿದ್ರೆ ಅದೊಂದು ಇದೊಂದು ತಲೆಗೆ ಹಾಕ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊತಾಳೆ. ಅಮ್ಮನ್ನ ಬೆಂಗಳೂರಿಗೆ ಕಳ್ಸಿಕೊಟ್ಬಿಡಪ್ಪ.
ಅಲ್ಲೇ ಅಮ್ಮನ ನೆಮ್ಮದಿಯಾಗಿ ಇಟ್ಕೊಳ್ಳಿ. ಸುಮ್ಮನೆ ಇಲ್ಲಿದ್ರೆ ಏನಾದರೂ ಒಂದು ಆಲೋಚನೆ ಮಾಡ್ತಾಳ, ಅದೆಲ್ಲ ಮನೆ ಮೇಲೆಲ್ಲ ಜನಗಳ ಮೇಲೆಲ್ಲ ಬಿಡ್ತಾಳೆ. ಭಾವನಿಗೂ ಇದ್ರಾಗ ನೆಮ್ಮದಿ ಇಲ್ಲ. ಆಯಿತಾ? ಅಮ್ಮನ ಪಾಡ್ಕ ಅಮ್ಮನ ಬೆಂಗಳೂರು ಕಳ್ಸ್ಕೊಟ್ಬಿಡಪ್ಪ. ಇವಾಗ ನೀನು ಇಲ್ಲೇ ಓದ್ಕೋ, ಏನು ಪರವಾಗಿಲ್ಲ. ಹಂಗಂತೀಯಾ? ಹ್ಞೂನಪ್ಪ. ನಾನು ಇನ್ನು ಬೇಡ ಅಂತ ಅನ್ಕೊಂಡಿದ್ನಲ್ಲಮ್ಮ. ಬೇಡ ಬೇಡ ಬೇಡ, ಅಮ್ಮನ ಪಾಡ್ಕ ಅಮ್ಮನ ಹೋಗ್ಕೊಳ್ಳಿ ಬಿಡು. ಇವಾಗ ಅಜ್ಜಿ, ಚಿಕ್ಕ ಅಜ್ಜಿ ದೊಡ್ಡ ಅಜ್ಜಿ ಅಲ್ಕೋತಾವ್ರಲ್ಲ. ಹಾಂ, ನಾನು ಏನೋ ಒಂದು ಕೆಲಸ ಮಾಡ್ಕೊತೀನಿ. ಕೂಲರ್ ನಿಕ್ಕೊಂಡು ತೋಟದ ಕೆಲಸ ಮಾಡಿಸಿದ್ರೆ ಆಯಿತು. ಅಮ್ಮನ ಬೆಂಗಳೂರಿಗೆ ನೆಮ್ಮದಿಯಾಗಿರ್ತಾಳೆ. ಬೆಂಗಳೂರಿಗೆ ಕಳಿಸ್ಬಿಡಪ್ಪ, ಕಳಿಸ್ಬಿಡು. ಸುಮ್ಮನೆ ಇಲ್ಲಿ ಆಯಮ್ಮನಿಗೂ ನೆಮ್ಮದಿ ಇಲ್ಲ, ಇಲ್ಲಿರೋರ್ಗೂ ನೆಮ್ಮದಿ ಇರಲ್ಲ. ನೋಡು, ಆಲೋಚನೆ ಮಾಡಪ್ಪ. ರಾಮ, ಅಣ್ಣ, ಅದೇ ನಿನ್ನೆ ನಾನು ಸರೋಜಮ್ಮನ ಹತ್ರ ಜೋರಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ನಂಗೆ ಮನ್ಸಿಗೆ ರಾತ್ರಿ ಎಲ್ಲ ನೆಮ್ಮದಿ ಇಲ್ಲಣ್ಣ. ಅಯ್ಯೋ, ಮನೆಗೆ ಗಂಡು ಮಕ್ಳು ಅಂತಂದರೆ ಅಷ್ಟು ಮಾತಾಡ್ತಿದ್ರೆ ಹೆಂಗಪ್ಪ? ನಾಳೆ ಬೆಳಗ್ಗೆ ಜವಾಬ್ದಾರಿ ತಗೊಳ್ಳೋ ನೀನು. ಮಾತಾಡಿಲ್ಲ ಅಂದರೆ ಕಷ್ಟನಪ್ಪ ಇವಾಗಿನ ಕಾಲದಾಗೆ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಬಿಡು ನೀನು. ಸಾವಿತ್ರಮ್ಮನ ಹೇಳ್ತಾ ಇರೋದು ನಿಜನೇ. ಸುಮ್ಮನೆ ಇಲ್ಲಿದ್ರೆ ಇಲ್ದಿದ್ದೆಲ್ಲ ತಲೆಗೆ ಹಾಕ್ಕೊಂಡು ಆಯಮ್ಮನೂ ನೆಮ್ಮದಿ ಹಾಳು ಮಾಡ್ಕೊತಾಳೆ, ಮನೆಯವ್ರಿಗೂ ನೆಮ್ಮದಿ ಇರಲ್ಲ. ಅಮ್ಮನ್ನ ಬೆಂಗಳೂರಿಗೆ ಕಳ್ಸ್ಕೊಟ್ಬಿಡಪ್ಪ. ಅಮ್ಮನ ಆರಾಮಾಗಿ ಬೆಂಗಳೂರಾಗೆ ಎತ್ಕೊಂಬಿಡ್ಲೆ. ಅಲ್ಲಿದ್ದರೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾಳೆ. ಕಾಸ ಎಲ್ಲ ಕೂಡಿಕೊಳ್ಳಿ ಬಿಡು. ಕೂಡಿಕೊಂಡ್ರೆ ಯಾರು ಕೊಡ್ತಾಳೆ? ಯಾರವ್ರಿಗೆ ಕೊಡಕ್ಕ? ಆ 2 ಹೆಣ್ಮಕ್ಳು ಕೊಡ್ತಾಳೆ ತಾನೆ. ಕುಟ್ಕೊಳ್ಳಿ ಬಿಡು. ಅವು ನಮ್ಮ ಮಕ್ಕಳೇ ತಾನೆ. ಹಾಂ, ಸರಿ ಅಣ್ಣ, ಆಯಿತು. ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನಾನು ಇನ್ಯಾಕಣ ಆಗಲ್ಲ ಅಂತೇಳಿ. ದುಡ್ಡು ಪ್ರಶ್ನೆ ಅಲ್ಲಣ್ಣ. ದುಡ್ಡು ಆಯಮ್ಮನು ನನಗೆ ಕೊಡ್ತಾ ಇರೋದೇ ಮುಕ್ಕಾಲು ಭಾಗ ಆಯಮ್ಮನ ಇಕ್ಕಂತವಳೆ. ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಸುಮ್ಮನೆ ಮನೆಗೆ ಇಲ್ದಿದ್ದೆಲ್ಲ ಕಿರಿಕ್ ಮಾಡ್ತಾಳಲ್ಲ ಅಂತಷ್ಟೇ. ಇವಾಗ ಬೆಂಗಳೂರಾಗಿದ್ದರೆ ಅಮ್ಮನ ನೆಮ್ಮದಿಯಾಗಿ ಇದ್ದುಬಿಡ್ತಾಳೆ. ಆಯಿತಾ? ಹಾಂ, ಈಗ ಇಲ್ಲೊಂದು ಸಮಸ್ಯೆ ಶುರುವಾಗ್ಬಿಟ್ಟದಪ್ಪ. ಏನಣ್ಣ? ಇಲ್ಲಿ ಮನೆ ಹತ್ರ ಯಾರಿರ್ತಾರೆ? ಮನೆ ಹತ್ರ ಇವಾಗ ಸರೋಜಮ್ಮನು ಬೆಂಗಳೂರಿಗೆ ಹೋಗ್ತಾಳೆ, ಸಾವಿತ್ರಮ್ಮನು ತೋಟದತ್ರಕ್ಕೆ ಹೋಗ್ತಾಳೆ. ಈ ಮನೆ ಹತ್ರ ಯಾರಿರ್ತಾರೆ? ಇದೊಂದು ಸಮಸ್ಯೆ ಆಗ್ಬಿಟ್ಟದ ನನಗೆ. ಏನು ಮಾಡೋದು? ಇವರಿಬ್ಬರನ್ನೂ ಆದಿಶಂಕರನ ಜೊತೆ ಕಳಿಸ್ಬಿಟ್ರೆ ಮನೆಗೆ ಎಷ್ಟು ಕೆಲಸ ಇರ್ತದೆ ಅಲ್ಲ? ಕೆಲಸದ ಕತೆ ಇರಲಿ ಬಿಡು. ಮನೆ ಹತ್ರ ಯಾರನ್ನ ಒಂದು ಆಳಿಲ್ಲ ಅಂತಂದ್ರೆ ಹೆಂಗೆ? ಹಾಂ, ಏನು ಮಾಡೋದು? ಇವರಿಬ್ಬರು ಅಕ್ಕನ ತಂಗಿಯರು ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಏನು ಮಾಡಬೇಕಂತ ನಂಗೆ ದಿಕ್ಕು ತೋರಿಸ್ತಾ ಇಲ್ಲ. ಏನು ಮಾಡೋದಪ್ಪ ಇವಾಗ? ಹಾಂ, ಇಬ್ಬರು ಹೊರಟುಬಿಟ್ರೆ ಇಲ್ಲಿ ಮನೆ ಹತ್ರ ಯಾರಿರೋದು? ಅವ್ರು ಆವತ್ತಿನಿಂದ ಹಂಗೆ ಅಕ್ಕನ ತಂಗಿಯವ್ರ ಜೊತೆಗೇ ಇರಬೇಕು. ಇವಾಗ ಇಬ್ಬರನ್ನೂ ಕಳಿಸ್ಬಿಟ್ರೆ ಮನೆ ಹತ್ರ ಯಾರಿರೋದು? ಇದು ಆಲೋಚನೆ ಮಾಡಬೇಕಾಗಿರೋ ವಿಷಯ. ಹ್ಞೂನಣ್ಣ, ಆಲೋಚನೆ ಮಾಡಬೇಕಾಗಿರೋ ವಿಷಯನೇ. ಏನು ಮಾಡೋದು ಇವಾಗ? ಹಾಂ, ಏನಮ್ಮ ಸಾವಿತ್ರಮ್ಮ? ಹಾಂ, ಅದೇ ಮಾವ, ನಂಗೂ ತಿಳಿತಾ ಇಲ್ಲ. ನೀವು ಹೇಳಿದ್ಮೇಲೆ ನಂಗೆ ಆಲೋಚನೆ ಬರ್ತದೆ. ಏನು ಮಾಡೋದು ಮಾವ ಇವಾಗ? ಅದಕ್ಕೆ ಒಂದು ಕೆಲಸ ಮಾಡಮ್ಮ, ನೀನು ಹೊರಟ್ಬಿಡು. ಆಯಿತಾ? ಜಾನುನ ನಾನು ಬೇಕಾದ್ರೆ ನೋಡ್ಕೊತೀನಿ. ಇಲ್ಲ ಅಲ್ಲೇ ಎಲ್ಲನ ಸ್ಕೂಲ್ಗೆ ಸೇರಿಸ್ಕೊತೀನಿ ಅಂತಂದರೆ ಆದಿಶಂಕರನ ಹತ್ರ ಮಾತಾಡಿ ಅಲ್ಲೇ ಎಲ್ಲನ ಸ್ಕೂಲ್ಗೆ ಸೇರಿಸ್ಬಿಡ್ರಿ. ಯಾಕಂತಂದರೆ ಇವರಿಬ್ಬರು ಹೊರಟ್ಬಿಟ್ರೆ ಮನೆ ಹತ್ರ ಕಷ್ಟ ಆಗ್ಬಿಡ್ತದಮ್ಮ. ಹಾಂ, ಇವಾಗ ಅತ್ತೆನೂ ದೊಡ್ಡತ್ತೆ ಚಿಕ್ಕತ್ತೆ ಓದ್ತೀನಿ ಅಂತ ಆಸೆ ಬಿದ್ದುಬಿಟ್ಟವ್ರೆ. ಅವ್ರು ಹೋಗಿ 1-2 ದಿವಸ ಇರಲಿ, ಆಮೇಲೆಕಿಂತ ನಾನು ಓದ್ತೀನಿ ಮವ. ಅವರಿಬ್ರು ಆಸೆ ಬಿಟ್ಬಿಟ್ಟವ್ರೆ, ಬಟ್ಟೆಗಳೆಲ್ಲ ಎತ್ತಿಕೊಂಬಿಟ್ಟವ್ರೆ. ಅವ್ರು 1-2 ದಿವಸ ಇರಲಿ, ಆಮೇಲೆ ನಾನು ಹೋಗಿ ಅವ್ರನ್ನ ಕಳಿಸ್ಕೊಡ್ತೀನಿ. ಹೆಂಗೂ ಇವಾಗ ಜಾನುಕ ಪರೀಕ್ಷೆಗಳೆಲ್ಲ ಪರೀಕ್ಷೆಗಳು ಮುಗಿತವೆ. ನಾನು ಅವಳನ್ನ ರಾಜ್ಯಗಳು ಮುಗಿಯೋರ್ಗೆ ಅಲ್ಲಿ ಇಕ್ಕೊಂಡು ಆಮೇಲೆ ಅಲ್ಲಿ ಬೇಕಾದ್ರೆ ಸೇರಿಸ್ಕೊತೀನಿ. ಆಯ್ತಮ್ಮ, ಹಂಗೆ ಮಾಡು. ಯಾಕಂತಂದರೆ ಒಬ್ಬರನ್ನ ಮನೆ ಹತ್ರ ಇರಬೇಕಮ್ಮ. ಸ್ನೇಹ ಇಲ್ಲಿರ್ತಾಳೋ ಬೆಂಗಳೂರಾಗಿರ್ತಾಳೋ ಯಾರಿಗೆ ತಿಳಿದು? ಮನೆ ಹತ್ರ ಯಾರನ್ನ ಒಬ್ರು ಇರಬೇಕಲ್ಲ. ಆಯ್ತು ಮವ, ಇವಾಗ ಹೋಗ್ಬಿಟ್ಟು ಬರಲಿ. ಹಾಂ, ಆಮೇಲೆ ಓದ್ತೀನಿ ನಾನು. ಎತ್ತೋದ್ಲು ಅಂಬುತಿ? ಸರಸ್ವತಿ ಅವ್ರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಓದ್ಲು. ಓ ಸರಿ, ಓಡ್ ಬರಲಿ. ನಡಿಯಪ್ಪ, ನೀವು ರೆಡಿಯಾಗಿ ನಡೀರಿ. ನಿಮ್ಮ ಅಮ್ಮನ ಹೇಳ್ದಂಗೆ 1-2 ದಿವಸ ಅವರು ಇದ್ಬಿಟ್ಟು ಆಮೇಲೆ ಬರಲಿ. ನಿಮ್ಮ ಅಮ್ಮನ ಆಮೇಲೆ ಹೋಗ್ಲಿ. ಹ್ಞೂ ಸರಿಣ್ಣ, ಆಯ್ತು. ಸರಸ್ವತಿ, ಸರಸ್ವತಿ ಲೇ. ಓ ಅತ್ತೆ, ಓ ಯಾವಾಗ ಬಂದಪ್ಪ? ನಾನು ನಿನ್ನೆ ಬೆಳಗ್ಗೆ ಬಂದತ್ತೆ. ಎತ್ತಲ್ಲ ಸರಸ್ವತಿ ಕಾರುಣ್ಯ? ಅವ್ರ ಚಿಕ್ಕತ್ತೆ ಅವ್ರ ಮನೆ ಹತ್ರಕ್ಕೆ ಹೋಗೋರೆ. ಮಗು ನೋಡ್ಕೊಂಬರಕ್ಕ. ಮಗುನ ನೋಡಬೇಕು ಅಂತಂದು ಕಾರುಣ್ಯ, ಅದಕ್ಕೆ ಸರಸ್ವತಿ ಕರ್ಕೊಂಡು ಹೋಗೋಳೆ. ಯಾಕತ್ತೆ? ನಿನ್ನೆಯಿಂದ ಸರಸ್ವತಿ ಮನೆ ಕಡೆನೇ ಬಂದಿಲ್ಲ, ಬಂದರೂ ಸಿಗ್ತಾ ಇಲ್ಲ. ನಿನ್ನೆ ಸಾಯಂಕಾಲ ಎಲ್ಲ ಬಂದಿದ್ದೆ. ಹೌದಾ? ನೆನ್ನೆ ಸಾಯಂಕಾಲ ನಾವೆಲ್ಲನೂ ಆ ಮನೆ ಹತ್ರಕ್ಕೆ ಹೋಗಿದ್ರೆ ಅವಾಗ ಬಂದಿದ್ರೇನಾ ನೀವು? ಹೌದಾ, ಸರಪ್ಪ, ಆಯಿತು. ಅದೇ ನಾವು ಆದಿಶಂಕರ್ನ ಓದ್ತಾವನೆಲ್ಲ ಕೆಲ್ಸಕ್ಕೆ, ಅಲ್ಲಿಗೆ ಓದ್ತಾ ಇದ್ದೀರಿ. ಬರೋದು ಇನ್ನು ಯಾವಾಗೋ ಏನೋ, ಅವ್ನಿಗೆ ಅಡುಗೆ ಮಾಡ್ಕೊಳಕ್ಕೆಲ್ಲ ಬರಲ್ಲ ಏನೂ ಇಲ್ಲ. ಅದಕ್ಕೆ ನಾವು ಅಲ್ಲೇ ಅಡುಗೆ ಮಾಡಿಕೊಕ್ಕೆ ಓದ್ತಾ ಇದ್ದೀರಿ, ನಾನು ನಮ್ಮ ಅಕ್ಕನಿಬ್ರು. ಆದಿಶಂಕರ್ಗೆ ಅವಾಗ ಕೆಲಸ ಸಿಕ್ಬಿಡ್ತೇನೋ? ಹ್ಞೂ ಸಿಕ್ತಪ್ಪ. ಸರತ್ತೆ, ಓಡ್ ಬರುತ್ತೆ. ದೇವ್ರು ಒಳ್ಳೇದು ಮಾಡಲಿ. ಹೇಳ್ತೀನಿ ಹೋಗ್ರಿ, ನಾನು ಸರಸ್ವತಿಗೆ ಬಂದ ಇಲ್ಲ ಕಳಿಸ್ಕೊಡ್ತೀನಿ. ಹ್ಞೂ ಸರಪ್ಪ, ಆಯಿತು. ಈಗ ಬ್ಯಾಗಾಗ ಖರ್ಜೂರ್ಕಾಯಿ ಆಮೇಲೆ ಚಕ್ಲಿ ಮದ್ಬೇಕಂತ ಮಾಡಿದ್ದವೆಲ್ಲ ಬ್ಯಾಗ ಇಟ್ಕೊಂಬಂದಿದ್ದೀನಿ, ಕೊಟ್ಬಿಡಪ್ಪ ಅವ್ಗ. ಹ್ಞೂ ಸರಿ ಅತ್ತೆ, ಆಯ್ತು. ಯಾಕೋ ಮಗುನ್ ನೋಡ್ಬೇಕು ಅನ್ಸ್ತದಪ್ಪ. ಬರ್ತಾಳೆ, ಕಳಿಸ್ಕೊಡ್ತೀನಿ ಹೋಗ್ರಿ. ಹ್ಞೂ ಸರಪ್ಪ. ಏನ್ ಮಗು ಬ್ಯಾಗು? ಈಗ ಅದ್ಯಾರ ಪಕ್ಕದ ಮನೆಯವ್ರು ಕೊಟ್ಟಿದ್ದು. ಇಂದ ತಗೋತೀನಿ, ಕಾರುಣ್ಯಕ್ಕೂ ಕೊಡು. ಹೌದಾ? ಹ್ಞೂ. ಮುಂದುವರಿಯುವುದು